ಟೀನೇಜ್ ಮಕ್ಕಳನ್ನು ಹ್ಯಾಂಡಲ್ ಮಾಡುವುದೇ ಕಷ್ಟ. ಆದರೆ ಸುಧಾಮೂರ್ತಿಯವರ ಈ ಟಿಪ್ಸ್ ತುಂಬ ಹೆಲ್ಪ್ಫುಲ್ ಆಗ್ಬೋದು. ಏನು ಹೇಳಿದ್ದಾರೆ ಎಂದು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ವಯಸ್ಸಿಗೆ ಬಂದ ಮಕ್ಕಳನ್ನು ಗೌರವಯುತವಾಗಿ ಸ್ನೇಹಿತರಂತೆ ಕಾಣುವುದು ಪೋಷಕರ ಅತ್ಯಂತ ಮಹತ್ತರವಾದ ಕೆಲಸ. ಸುಧಾಮೂರ್ತಿಯವರ ಈ ಸಲಹೆಗಳು ಈ ವಿಚಾರದಲ್ಲಿ ಅತ್ಯಮೂಲ್ಯ ಆಗಿದೆ ಎಂದು ಹೇಳಬಹುದು. ಮನೆಯಲ್ಲಿ ಬೆಳೆಯುವ ಮಕ್ಕಳಿದ್ದರೆ ಪೋಷಕರಿಗೆ ಜವಾಬ್ದಾರಿ ಜಾಸ್ತಿ. ಏಕೆಂದರೆ ಸಮಾಜದಲ್ಲಿ ಮಕ್ಕಳನ್ನು ಅರ್ಥಪೂರ್ಣವಾಗಿ ಬೆಳೆಸಬೇಕು ಎನ್ನುವ ಒತ್ತಡ ಇರುತ್ತದೆ. ಬೆಳೆಯುವ ಹಂತದಲ್ಲಿ ಮಕ್ಕಳು ತಪ್ಪು ದಾರಿ ಹಿಡಿದರೆ ಅದು ಅವರ ಭವಿಷ್ಯವನ್ನೇ ಹಾಳು ಮಾಡಬಹುದು. ತಪ್ಪು ದಾರಿ ಎಂದರೆ ಮಕ್ಕಳೇ ಆಯ್ದುಕೊಳ್ಳುವ ಹಾದಿಗಳೇ ಆಗಬೇಕು ಎಂದೇನಿಲ್ಲ. ಕೆಲವೊಮ್ಮೆ ಮನೆಯಲ್ಲಿ ಪೋಷಕರು ನಡೆದುಕೊಳ್ಳುವ ರೀತಿ ಕೂಡ ಅವರನ್ನು ತಪ್ಪು ಮಾರ್ಗದ ಕಡೆಗೆ ಕೊಂಡೊಯ್ಯುತ್ತದೆ. ಹಾಗಾಗಿ ಪೋಷಕರಾದವರು ಮಕ್ಕಳ ಜೊತೆ ಸ್ನೇಹಿತರಾಗಿ ನಡೆದುಕೊಂಡು ಅವರ ಆಗುಹೋಗುಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳನ್ನು ಅತ್ಯುತ್ತಮವಾಗಿ ಬೆಳೆಸುವ ಕಲೆಯನ್ನು ಕಲಿತುಕೊಳ್ಳಬೇಕು. ಈ ಬಗ್ಗೆ ಸುಧಾಮೂರ್ತಿಯವರು ಹೇಳುವುದೇನು ನೋಡೋಣ ಬನ್ನಿ. ಮೊದಲನೆಯದಾಗಿ, ನೀವೇ ಮಕ್ಕಳಿಗೆ ರೋಲ್ ಮಾಡೆಲ್ ಆಗಿ. ಬೆಳೆಯುವ ಮಕ್ಕಳಿಗೆ ಗುರು ಮತ್ತು ಗುರಿ ಎರಡೂ ಮುಖ್ಯ. ನೀವು ಗುರು ಆದರೆ ಅದು ಪರೋಕ್ಷವಾಗಿ ಅವರಿಗೆ ಗುರಿ ಸಿಕ್ಕಂತೆ ಆಗುತ್ತದೆ. ಹಾಗಾಗಿ ಮಕ್ಕಳ ಬೆಳವಣಿಗೆಗೆ ಅನುಕೂಲಕರವಾದ ವಾತಾವರಣವನ್ನು ಪೋಷಕರಾಗಿ ನೀವೇ ನಿರ್ಮಿಸಬೇಕು. ಏಕೆಂದರೆ ಮಕ್ಕಳು ಪೋಷಕರಿಂದ ಕಲಿಯುವುದು ಬಹಳ ಇದೆ. ನೀವು ಮನೆಯಲ್ಲಿ ಹೇಗೆ ನಡೆದುಕೊಳ್ಳುತ್ತೀರಿ ಎನ್ನುವುದು ನಿಮ್ಮ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ಇದು ಅವರ ನಿರ್ಧಾರ ತೆಗೆದುಕೊಳ್ಳುವಿಕೆಯ ಮೇಲೂ ಸಹ ಪ್ರಭಾವ ಬೀರಬಹುದು. ಹೀಗಾಗಿ ಬೆಳೆಯುವ ಮಕ್ಕಳ ವಿಷಯ ಬಂದಾಗ ನಿಮ್ಮ ಜವಾಬ್ದಾರಿ ಹೇಗಿರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಎರಡನೇದಾಗಿ, ಸರಳವಾಗಿ ಬದುಕಿ ತೋರಿಸಿ. ನಮಗೆ ಶ್ರೀಮಂತಿಕೆ ಎಷ್ಟು ಪ್ರಮಾಣದಲ್ಲಿ ಇದ್ದರೂ ಸಹ ನಾವು ಸರಳವಾಗಿ ಬದುಕಿ ಜಗತ್ತಿಗೆ ತೋರಿಸಬೇಕು ಎನ್ನುವುದು ಸುಧಾಮೂರ್ತಿಯವರ ಬಲವಾದ ನಂಬಿಕೆ. ಅವರೂ ಕೂಡ ಇದರಂತೆ ನಡೆದುಕೊಂಡಿದ್ದಾರೆ. ನಾವು ಸರಳವಾಗಿದ್ದರೆ ನಮ್ಮ ಮಕ್ಕಳು ಕೂಡ ಶ್ರೀಮಂತಿಕೆಯ ಆಡಂಬರಗಳಿಗೆ ಒಲವು ತೋರುವುದಿಲ್ಲ. ಸಂಬಂಧದ ಮೌಲ್ಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಬದುಕಿನುದ್ದಕ್ಕೂ ಸರಳತೆಯ ಪ್ರತೀಕವಾಗಿರುತ್ತಾರೆ. ಮಕ್ಕಳನ್ನು ಈ ರೀತಿ ಬೆಳೆಸುವುದರಿಂದ ಅವರಿಗೆ ಸಮತೋಲನ ಪ್ರಮಾಣದಲ್ಲಿ ಕಷ್ಟ ಸುಖಗಳು ಅರ್ಥವಾಗುತ್ತದೆ. ಇದರಿಂದ ಜಗತ್ತಿನಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತಾರೆ. ಮೂರನೇದಾಗಿ, ಯಾರ ಜೊತೆಗೂ ಕಂಪೇರ್ ಮಾಡಬೇಡಿ. ಬೆಳೆಯುವ ಮಗುವನ್ನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡಿ ನೋಡಬಾರ್ದು. ನಮ್ಮ ಮಕ್ಕಳು ನಮಗೆ ಹೆಚ್ಚಲ್ವೇ, ಹಾಗಾಗಿ ಅವರ ಮುಂದೆ ಇನ್ನೊಬ್ಬರನ್ನು ಹೊಗಳುವುದು ಬೇಡ. ಏಕೆಂದರೆ ಈ ರೀತಿ ಮಾಡಿದರೆ ಅವರಿಗೆ ಒಂದು ರೀತಿಯ ಕೀಳರಿಮೆ ಉಂಟಾಗುತ್ತದೆ ಮತ್ತು ಇದು ಜೀವನ ಪರ್ಯಂತ ಅವರನ್ನು ಕುಗ್ಗುವಂತೆ ಮಾಡುತ್ತದೆ. ಅವರ ಸಾಧನೆಯ ಹಾದಿಗೆ ತಡೆ ಒಡ್ಡಿದಂತೆ ಆಗುತ್ತದೆ. ಹೀಗಾಗಿ ಮಕ್ಕಳೇ ಆದರೂ ಅವರು ಸಹ ಗೌರವಯುತವಾಗಿ ಬದುಕಲು ಅನುಕೂಲ ಮಾಡಿಕೊಡಿ. ಇನ್ನು ನಾಲ್ಕನೇದಾಗಿ, ಮಕ್ಕಳ ಮಾನಸಿಕ ಒತ್ತಡವನ್ನು ದೂರ ಮಾಡಿ. ಕೇವಲ ದೊಡ್ಡವರಿಗೆ ಮಾತ್ರವಲ್ಲ, ಮಕ್ಕಳಿಗೂ ಕೂಡ ಅವರದೇ ಆದ ಮಾನಸಿಕ ಒತ್ತಡ ಮತ್ತು ಖಿನ್ನತೆ ಇರುತ್ತದೆ. ಶಾಲೆಗೆ ಹೋಗುವುದು, ಟ್ಯೂಷನ್ಗೆ ಹೋಗುವುದು, ಆಟಪಾಠಗಳಲ್ಲಿ ಭಾಗಿಯಾಗುವುದು, ಇದರ ಜೊತೆಗೆ ಓದಿಕೊಳ್ಳುವಂತೆ ನಿಮ್ಮ ಒತ್ತಡ ಬೇರೆ. ಇವೆಲ್ಲವನ್ನು ನಿರ್ವಹಿಸುವಲ್ಲಿ ಕೆಲವು ಮಕ್ಕಳು ವಿಫಲರಾಗುತ್ತಾರೆ. ಅಂತಹ ಸಂದರ್ಭದಲ್ಲಿ ಮಕ್ಕಳ ಮಾನಸಿಕ ಆರೋಗ್ಯ ಹದಗೆಡುತ್ತದೆ. ಸಾಧ್ಯವಾದಷ್ಟು ಪೋಷಕರು ಇದರ ಬಗ್ಗೆ ಗಮನವಹಿಸಿ. ಚಿಕ್ಕ ವಯಸ್ಸಿಗೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಲು ನೀವು ಕೂಡ ಸಹಾಯ ಮಾಡಿ ಎಂಬುದು ಸುಧಾಮೂರ್ತಿಯವರ ಸಲಹೆ ಆಗಿದೆ. ಇನ್ನು ಮಕ್ಕಳು ಹೇಳುವುದನ್ನು ಕೇಳಿಸಿಕೊಳ್ಳಿ. ಪೋಷಕರಾಗಿ ಮಕ್ಕಳಿಗೆ ನೀವು ತಿಳಿ ಹೇಳಬೇಕಾದುದು ನಿಮ್ಮ ಕರ್ತವ್ಯ. ಹಾಗೆಂದು ಮಕ್ಕಳು ಏನು ಹೇಳುತ್ತಾರೆ ಅದನ್ನು ಕೇಳಿಸಿಕೊಳ್ಳದೆ ಇರುವುದು ನಿಮ್ಮ ತಪ್ಪು. ಏಕೆಂದರೆ ಮಕ್ಕಳಿಗೂ ಮನಸ್ಸಿದೆ, ಅವರಿಗೂ ಭಾವನೆಗಳಿವೆ, ಅವುಗಳನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯವೂ ಇದೆ. ಆದರೆ ಕೇಳಿಸಿಕೊಳ್ಳುವ ಕಿವಿ ಬೇಕು ಅಷ್ಟೇ. ಅಂತಹ ಕೇಳಿಸಿಕೊಳ್ಳುವ ಗುಣ ನಿಮ್ಮಲ್ಲಿ ಇದ್ದರೆ ನಿಮ್ಮ ಮಕ್ಕಳಿಗೆ ನೀವೇ ನಿಜವಾದ ಬೆಸ್ಟ್ ಫ್ರೆಂಡ್ಸು. ಮಕ್ಕಳಿಗೆ ನಿಮ್ಮ ಬಗ್ಗೆ ಗೌರವ, ನಂಬಿಕೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಬಳಿ ಮಾತನಾಡಲು ಹೆಚ್ಚು ಖುಷಿಯನ್ನು ಪಡುತ್ತಾರೆ. ನೋಡಿದ್ರಲ್ವಾ, ಸುಧಾಮೂರ್ತಿಯವರ ಈ ಸಲಹೆಗಳು ನಿಮಗೆ ಎಷ್ಟು ಇಷ್ಟ ಆದವು ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ರೀತಿಯ ಉಪಯುಕ್ತ ಮಾಹಿತಿಗಾಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.